ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಿಲ್ಕ್ ಪೌಡರ್ನ ಮನೆಯಲ್ಲಿಯೇ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿ ಮಿಲ್ಕ್ ಪೌಡರ್ನ ಮಾಡ್ಕೋಬೋದು. ಯಾಕೆಂದರೆ ಮಿಲ್ಕ್ ಪೌಡರ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕು ಅಂತ ಕೆಲವರು ಅಂದ್ಕೊಳ್ತೀರಾ, ಬಟ್ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಈ ಮಿಲ್ಕ್ ಪೌಡರ್ ಮಾಡೋ ವಿಧಾನವನ್ನು ಬೇರೆಯವ್ರು ಯಾರು ತಿಳಿಸಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಆ ವಿಧಾನದಲ್ಲಿ ನಿಮಗೆ ಮಿಲ್ಕ್ ಪೌಡರ್ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇದಕ್ಕೆ ನಾನು 2 ಲೀಟರ್ ಆಗೋಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಒಂದು ಕಡಾಯಿ ಅಥವಾ ಒಂದು ಪಾತ್ರೆ ಯಾವುದನ್ನು ಬೇಕಿದ್ರೂ ಇಟ್ಕೊಳ್ಳಿ. ಸೊ ಅದರಲ್ಲಿ ನಾನೀಗ 2 ಲೀಟರ್ ಹಾಲನ್ನು ಹಾಕಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಓಕೆ, ಒಂದ್ಸಲ ಕೈ ಆಡಿಸ್ತಾ ಇದ್ದೀನಿ ನಾನು. ಈಗ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಬೇಕಿದ್ರೆ ನೀವು 2 ರಿಂದ 3 ನಿಮಿಷ ಹೈ ಫ್ಲೇಮ್ ಕೂಡ ಮಾಡ್ಬೋದು, ಅಷ್ಟು ಟೈಮ್ ಇಲ್ಲ ಅನ್ನೋದಾದರೆ. ನಾನು ಈಗ ಲೋ ಫ್ಲೇಮಲ್ಲಿ ನೋಡಿ, ಫುಲ್ ಈಗ ಲೋ ಫ್ಲೇಮ್ ಮಾಡಿದ್ದೀನಿ. ಸೊ ಈ ಚೆನ್ನಾಗಿ ಕುದಿ ಬರ್ತಾ ಇದೆ, ನೋಡ್ಬೋದು ನೀವು. ಈಗ ಈ ಥರ ಸೈಡಲ್ಲೆಲ್ಲ ಕೆನೆ ಕಟ್ತಾ ಇರುತ್ತಲ್ಲ, ಸೊ ಅದನ್ನು ಹಾಗೇ ನೀವು ಹಾಲೊಳಗೆ ಅದನ್ನು ಹಾಕ್ತಾಯಿರಿ. ಓಕೆ, ಫುಲ್ ಲೋ ಫ್ಲೇಮಲ್ಲಿ ಸುಮಾರು 5 ರಿಂದ 10 ನಿಮಿಷ ನಾವು ಈ ಥರ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಹಾಲನ್ನ ಚೆನ್ನಾಗಿ ಕುದಿಸ್ಬೇಕು. ಸೊ ನೋಡ್ಬೋದು ಇವಾಗ ಎಷ್ಟಿದ್ದಿದ್ದು ಹಾಲು ಎಷ್ಟಾಗಿದೆ ಅಂತ ಗಮನಿಸ್ಬೋದು ನೀವು. ನೋಡಿ, 2 ಲೀಟರ್ ಹಾಲಿದ್ದಿದ್ದು ಈಗ ಸುಮಾರು ಅರ್ಧ ಲೀಟರ್ ಆಗಿದೆ. ಇವಾಗ ಕುದಿ ಚೆನ್ನಾಗಿ ಆ ಥರ ಕುದಿಸ್ಬೇಕು. ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈಗ ಕೋವಾ ಥರ ಬಂದಿದೆ ಇದು. ನೋಡಿ, ಹೀಗೆ ಈಗ ಈ ಟೈಮಲ್ಲಿ ನೀವು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಕೈ ಆಡಿಸ್ತಾನೆ ಇರಬೇಕು, ಬೇಗನೆ ಗಟ್ಟಿಯಾಗುತ್ತೆ ಇವಾಗ. ಸೊ ನೋಡಿ, 2 ರಿಂದ 3 ಸೆಕೆಂಡಲ್ಲಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಸೊ ಈ ಥರ ಗಟ್ಟಿ ಆಗ್ತಿದ್ದಾಗ ಇದನ್ನು ಇವಾಗ ಸ್ಟವ್ವಿಂದ ನಾವು ಆಫ್ ಮಾಡಿಕೊಂಡು ಆಚೆ ಇಡೋಣ. ನಂತರ ಸ್ವಲ್ಪ ತಣ್ಣಗಾದ ನಂತರ ಈಗ ನಾನು ಒಂದು ಸ್ಟೀಲ್ ತಟ್ಟೆನ ತೊಗೊಂಡಿದ್ದೀನಿ, ದೊಡ್ಡದು. ಸೊ ಈಗ ಈ ತಟ್ಟೆಯಲ್ಲಿ ನಾವು ಅದನ್ನು ಹರಡ್ಕೊಳ್ಳೋಣ. ಓಕೆ, ಕೆಲವರು ಎಲ್ಲರೂ ಅಂದ್ಕೊತಾರೆ ನಮಗೆ ಇದು ಮಿಲ್ಕ್ ಪೌಡರ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅಷ್ಟು ಟೈಮು ನಮ್ಮ ಹತ್ರ ಇರೋದಿಲ್ಲ, ಸೊ ಹಾಗಾಗಿ ನಾವು ಅಂಗಡಿಯಿಂದ ತಂದು ಯೂಸ್ ಮಾಡ್ತೀವಿ ಅಂತ. ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಈಸಿಯಾಗಿ ನೀವು ಈ ಮಿಲ್ಕ್ ಪೌಡರ್ನ ಈಗ ನೋಡಿ ಈ ಥರ ನಾನು ಫುಲ್ ತಟ್ಟೆಯಲ್ಲಿ ಹರಡಿದ್ದೀನಲ್ಲ, ಸೊ ಇದನ್ನು ಡ್ರೈ ಮಾಡೋದಕ್ಕೆ ನಾವು ಟೈಮ್ ತೊಗೊಳುತ್ತೆ ಅಂತ ನೀವು ಅಂದ್ಕೊತೀರಾ, ಬಟ್ ಇಲ್ಲ. ಇದನ್ನು ಡ್ರೈ ಮಾಡೋದಕ್ಕೆ ನಾನು ಬಿಸಿಲಲ್ಲಿ 1-2 ಅವರ್ ಇಟ್ಟಿದ್ದೆ ಸಾಕು. 2 ಅವರಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಒಣಗಿದೆ, ನೋಡ್ಬೋದು ನೀವು. ಜಾಸ್ತಿ ಬಿಸಿಲಿದ್ರೆ 1 ಅವರ್ ಇದ್ದರೆ ಸಾಕು, ಬಿಸಿಲಿಲ್ಲ ಅಂದಾಗ 2 ಅವರ್ ಇಟ್ಟರೆ ಆಗುತ್ತೆ. ನಂತರ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಡ್ರೈ ಮಾಡಿರೋಂತಹ ಮಿಲ್ಕ್ ಇದೆಯಲ್ಲ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಹಾಲನ್ನು ನಾನು ಇವಾಗ ಅದನ್ನು ಒಣಗಿಸಿರೋದನ್ನು ಒಂದು ಜಾರಿಗೆ ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಮಿಲ್ಕ್ ಪೌಡರ್ ಮಾಡುವ ಈ ವಿಧಾನವನ್ನು ಬೇರೆ ಯಾರು ತಿಳಿಸೋದಿರಲಿ, ಯೋಚನೆ ಕೂಡ ಅವ್ರು ಮಾಡಿರಲ್ಲ ಅನಿಸುತ್ತೆ. ಯಾಕೆಂದರೆ ಅಷ್ಟು ಈಸಿಯಾಗಿ ಮಾಡುವಂತಹ ಮಿಲ್ಕ್ ಪೌಡರ್ನ ಮನೇಲಿ ಮಾಡ್ಕೊಳ್ಳೋ ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇದಕ್ಕೆ ನೋಡಿ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕಿ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರೋಣ. ನುಣ್ಣಗೆ ರುಬ್ಕೊಂಬರ್ಬೇಕು ಇದನ್ನು, ನೀರಿಗೆ ಏನೂ ಹಾಕಬೇಡಿ, ಗ್ರೈಂಡ್ ಮಾಡಬೇಕು, ಜಸ್ಟ್ ಪೌಡರ್ ಥರ ಆಗಬೇಕು. ನೋಡಿ, ಹೀಗೆ ನೋಡಿ ಕರೆಕ್ಟಾಗಿ ಆಗಿದೆ. ಇವಾಗ ಇದು ಕರೆಕ್ಟಾಗಿದೆ. ಸೊ ಇದನ್ನು ಒಂದು ಬೌಲಿಗೆ ನಾನು ಹಾಕ್ಕೋತಾ ಇದ್ದೀನಿ ಈಗ. ಓಕೆ, ಬೌಲಿಗೆ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದನ್ನು. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಮಿಲ್ಕ್ ಪೌಡರ್ ಮಾಡುವ ಈ ವಿಧಾನವನ್ನು ಬೇರೆ ಯಾರೂ ತಿಳಿಸಿರೋಕ್ಕೆ ಸಾಧ್ಯನೂ ಇಲ್ಲ, ಹಾಗೆ ಅವರು ಯೋಚನೆ ಕೂಡ ಮಾಡಿರಲ್ಲ ಅನಿಸುತ್ತೆ. ತುಂಬಾ ಈಸಿಯಾಗಿ ಮನೆಯಲ್ಲೇ ನೀವು ಮಿಲ್ಕ್ ಪೌಡರ್ನ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು.